ಇನ್ನೂ 2 ದಿವಸದಲ್ಲಿ 15th ಆಗಸ್ಟ್ ಅಂದರೆ ಆ ದಿವಸ ನಮಗೆ ಸ್ವಾತಂತ್ರ್ಯ ಸಿಕ್ಕ ದಿವಸ ಅಂತ ಹಿರಿಯರು ಹೇಳ್ತಾ ಬಂದಿದ್ದಾರೆ. ನಾವು ಅದನ್ನೇ ಅನುಕರಣೆ ಸಹ ಮಾಡ್ತಾ ಇದ್ದೀವಿ. ಆ ದಿವಸ ನಾವೆಲ್ಲರೂ ಒಂದಾಗಿ ತ್ರಿವರ್ಣ ಧ್ವಜದ ಕೆಳಗೆ ನಿಂತು ದೇಶಭಕ್ತಿ ಗೀತೆಯನ್ನು ಹಾಡ್ತೀವಿ, ದೇಶದ ಬಗ್ಗೆ ಹೆಮ್ಮೆ ಪಡ್ತೀವಿ. ಆ ಒಂದು ದಿವಸ ಅದು ಹೇಗೆ ಕಂಡ್ರೆ ಮನಸ್ಸಾಗುತ್ತೆ ನಿಮಗೆ? ಆ ದಿವಸ ದೇಶದ ಬಗ್ಗೆ ಹೆಮ್ಮೆ ಪಡೋಕೆ. ಉಳಿದ ದಿವಸ ಜಾತಿ ಧರ್ಮ ಅಂತ ಹೊಡೆದಾಡ್ತಾ ಇದ್ದೀರಿ. ರಾಜ್ಯಗಳು ಒಡೆದು ಹೊಡೆದಾಡ್ತಾ ಇದ್ದೀರಿ. ಅಷ್ಟೇ ಯಾಕೆ ನನ್ನ ಭಾಷೆ ಮೇಲೂ ನಿನ್ನ ಭಾಷೆ ಮೇಲೂ ಅಂತ ಕಿತ್ತಾಡ್ತಾ ಇದ್ದೀರಿ. ಕೊಲೆ, ದರೋಡೆ, ಅತ್ಯಾಚಾರ ಇವೆಲ್ಲವೂ ಕಂಡರೂ ಕಾಣದ ಹಾಗೆ ಇದ್ದೀರಿ. ಇವೆಲ್ಲ ಹೊಡೆದಾಟಗಳ ನಡುವೆ ಕೇಳಬೇಕಾಗಿರೋ ಎಷ್ಟೋ ಪ್ರಶ್ನೆಗಳು ಮರ್ತು ಬಿಟ್ಟು ಹೋಗಿದ್ದೀರಿ. ಕಪ್ಪು ಹಣ ದೇಶಕ್ಕೆ ಬಂತ? ಭ್ರಷ್ಟಾಚಾರ ನಿರ್ಮೂಲನೆ ಆಯ್ತಾ? ಅತ್ಯಾಚಾರಿಗಳಿಗೆ ಶಿಕ್ಷೆ ಆಯ್ತಾ? ದೇಶದ್ರೋಹಿಗಳಿಗೆ ಶಿಕ್ಷೆ ಆಯ್ತಾ? ನಮ್ಮ ಭಾರತದ ತಂತ್ರಜ್ಞಾನದ ಆವಿಷ್ಕಾರ ಏನಾಯ್ತು? ಇಲ್ಲಿ ಯಾರಿಗೂ ಉಚಿತ ಸೇವೆ ಬೇಕಾಗಿಲ್ಲ. ಕೈಗೆಣುಕುವ ಶಿಕ್ಷಣ ಬೇಕು, ಕೈಗೆಣುಕುವ ವೈದ್ಯಕೀಯ ಸೇವೆ ಬೇಕು, ಒಬ್ಬ ಜವಾಬ್ದಾರಿ ಇರೋ ಮನುಷ್ಯನಿಗೆ ಒಂದು ಕೆಲಸ ಬೇಕು. ಒಂದು ಮಾತಲ್ಲಿ ನೆನಪಲ್ಲಿಟ್ಕೊಳ್ಳಿ, ಇತ್ತೀಚಿನ ನಮ್ಮ ಈ ನಡೆಗಳು ನಾಳೆ ನಮ್ಮ ದೇಶದ ಹಾಗೂ ನಮ್ಮ ಮಕ್ಕಳ ಭವಿಷ್ಯ ನಿರ್ಧರಿಸುತ್ತವೆ ಅಂತ. ಜೈ ಹಿಂದ್.